ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟ್ ಆಗಿರೋ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಒಂದೇ ಸ್ಟೆಪ್ಪಲ್ಲಿ ಆಗುವಂಥ ಡಿಸೈನು, ಬೇಗ ಆಗುತ್ತೆ. ಬನ್ನಿ ಇವತ್ತಿನ ಡಿಸೈನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಯಾರ್ಯಾರು ಮಾಡಿಲ್ವೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ನೋಡಿ, ಅರಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾವಾಗಲೂ ಲಾಕ್ ಮಾಡೋ ಥರ ನೋಡಿ 2 ಟೈಮ್ಸು ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ಸು ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಸೀರೆನ ಫಸ್ಟು ನೀವು ಉಲ್ಟಾ ಸೀದಾ ಭಾಗ ಕರೆಕ್ಟಾಗಿ ನೋಡಿಕೊಂಡು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ಮೇಲೆ ಎಕ್ಸ್ಟ್ರಾ 1 ಟೈಮ್ ನಾನು ಲಾಕ್ನ ಮಾಡಿದ್ದೀನಿ, ಅಥವಾ 2 ಸೇರಿಸಿ ನೀವು 2 ಸಿಂಗಲ್ ಕ್ರೋಶೆ ಅಂದ್ಕೊಳ್ಳಿ. ಆಮೇಲೆ ಮತ್ತೆ ಒಂದು ಸತಿ 5 ಚೈನ್ ಹಾಕೋತೀನಿ. 2 ಸತಿ ಯಾಕೆ ಅಂದರೆ 2 ಸತಿ ಕುಚ್ಚನ್ನ ಕಟ್ಟಿದ್ರೆ ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ 2 ಸತಿ ಕುಚ್ಚಿಗೆ ಪ್ಲೇಸ್ ಬಿಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, 2ನೇ ಸತಿ ಕೂಡ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಎಕ್ಸ್ಟ್ರಾ ನಾನು ಒಂದು 3 to 4 ಸಿಂಗಲ್ ಕ್ರೋಶೆಸ್ನ ಹಾಕ್ತೀನಿ. ಯಾಕಂದರೆ ಇಲ್ಲಿ ಸ್ಲ್ಯಾಂಟಾಗಿ ಒಂದು ಆರ್ಚ್ ಬರುತ್ತೆ. ನಾವೀಗ ಈ 5 ಚೈನ್ಗೆ ಕುಚ್ಚು ಕಟ್ಟಿದ್ರೆ ಈ ಆರ್ಚ್ ಪಕ್ಕದಲ್ಲಿ ಅದು ಕುಚ್ಚು ಹೋಗುತ್ತೆ, ಸೊ ಅದು ಚೆನ್ನಾಗಿ ಕಾಣಿಸಲ್ಲ. ಅದ್ರ ಮೇಲೆ ಆರ್ಚ್ ಕೂತ್ಕೊಳ್ಳೋ ಥರ ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ನೋಡಿ 4 ಟೈಮು ಸಿಂಗಲ್ ಕ್ರೋಶೆಸ್ನ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಇವಾಗ ನೋಡಿ, ನಾನು 2 ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಕಟ್ ಬೀಡ್ಸ್ ತೊಗೊಂಡಿದ್ದೀನಿ, ಆಮೇಲೆ ಅದರ ಜೊತೆಗೆ ಸ್ಮಾಲ್ ಬೀಡ್ಸ್ ಕೂಡ ಇದೆ ಅದರಲ್ಲಿ. ಈ ಕಟ್ ಬೀಡ್ಸ್ ಬದಲಿಗೆ ನೀವು ಯಾವುದೇ ಥರದ ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ರೋಸ್ ಬೀಡ್ಸು, ಇನ್ನು ಸ್ಟಾರ್ ಫ್ಲವರು ಆ ಥರ ಎಲ್ಲ ಬರುತ್ತಲ್ವ, ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಫ್ರೆಂಡ್ಸ್ ನೋಡಿ, ಈಗ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಒಂದು 3 to 4 ಚೈನ್ ಗ್ಯಾಪ್ ಆಗುವಷ್ಟು ಗ್ಯಾಪ್ಗೆ ನಾನು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತರ್ತೀನಿ. ತಂದ್ಬಿಟ್ಟು ಸ್ವಲ್ಪ ಲೆಂತಿಯಾಗಿ ಈ ಥರ ತೊಗೋತೀನಿ. ಮಾಮೂಲಾಗಿ ನಾವು ಡಬಲ್ ಕ್ರೋಶೆ ಮಾಡಿದ್ರೆ ಎಷ್ಟು ಉದ್ದ ಬರುತ್ತೋ ಅಷ್ಟು ಲೆಂತ್ಗೆ ನಾನು ದಾರ ಎಳ್ಕೊಂಡಿದ್ದೀನಿ. ಎಳ್ಕೊಂಡು ನೋಡಿ, ಮೊದಲು 2ರಲ್ಲಿ 1, ಆಮೇಲೆ ಕೂಡ 2ರಲ್ಲಿ 1. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಇಲ್ಲಿ ಥ್ರೆಡ್ ಮಿಸ್ ಆಗಿದೆ, ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈಗ ನಾನದು ಸರಿ ಮಾಡ್ಕೊಂಡಾದಮೇಲೆ ಈಗ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಸ್ವಲ್ಪ ನೋಡಿ ಈ ಥರ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಫಸ್ಟ್ ಹೋಲ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಬೀಡ್ ಪಕ್ಕದಲ್ಲೇ ಈ ಹೋಲ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ಈ 5 ಚೈನ್ನ ಲಾಕ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್. ಮತ್ತು ಈಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಾದ್ಮೇಲೆ ಮತ್ತೆ 1 2 ಚೈನ್ಸ್ ಹಾಕಿದ್ದೀನಿ. ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇಲ್ಲಿ 5 ಚೈನ್ ಏನು ಹಾಕಿದ್ದೀವಲ್ವ ಬೀಡ್ ಮೇಲೆ, ಆ ಬೀಡ್ ಮೇಲೆಗಡೆ ಈ 5 ಚೈನ್ ಕಾಣಿಸುತ್ತಲ್ವ, ಇಲ್ಲಿ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ, 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು 5 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 ಇದೇ ಥರ ಈ 5 ಚೈನ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆಸ್ನ ಮಾಡ್ತಾ ಹೋಗಬೇಕು. ಈ 5 ಚೈನ್ಗೆ ಮಿನಿಮಮು 9 to 10 ಡಬಲ್ ಕ್ರೋಶೆಸ್ಸು ಹಿಡಿಸುತ್ತೆ. ಇದರಲ್ಲಿ ನೀಟಾಗಿ ಫಿಲ್ ಆಗಬೇಕು. ಸ್ವಲ್ಪ ಗ್ಯಾಪ್ ಏನಾದರೂ ಕಾಣಿಸಿದ್ರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ. ನನ್ನದು ಇನ್ನೂ ಸುಮಾರು ಡಿಸೈನ್ಸ್ ಇದೆ, ಖಂಡಿತ ಎಲ್ಲರೂ ವಿಸಿಟ್ ಮಾಡಿ ಚಾನಲ್ಗೆ. ಎಲ್ಲ ಡಿಸೈನ್ಸ್ನು ಟ್ರೈ ಮಾಡಿ ಎಷ್ಟಾಗಿದೆ ಅಂತ ನೋಡೋಣ. 1 2 3 4 5 6 7 8 9 10 ಆಗಿದೆ ಫ್ರೆಂಡ್ಸ್. ಕರೆಕ್ಟಾಗಿ 10 ಆಗಿದ ತಕ್ಷಣವೇ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಳ್ತೀನಿ. ನೋಡಿ, 1 2 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲೇನು ಈ ಡಬಲ್ ಕ್ರೋಶೆ ಇದೆ ಅಲ್ವಾ, ಈ ಡಬಲ್ ಕ್ರೋಶೆ ಒಳಗಡೆ ಇದನ್ನು ನಾನು ಲಾಕ್ ಮಾಡ್ತೀನಿ. ನೋಡಿ, ಲಾಕ್ ಮಾಡಿದೆ.
ಲಾಕ್ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಈಗ ನೋಡಿ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನು ಒಟ್ಟಿಗೆ 3 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಆಗಲ್ಲ ಅಂದರೆ ಒಂದೊಂದು ಬೀಡನ್ನೇ ತೊಗೊಳ್ಳಿ. ತೊಗೊಂಡು ನೋಡಿ ಈಗ ಇಲ್ಲಿ ಈ ಡಬಲ್ ಕ್ರೋಶೆ ಏನಿದೆ ಅಲ್ಲಿ ನಾನು ಹೋಗಿ ಲಾಕ್ ಮಾಡ್ತೀನಿ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸ್ವಲ್ಪ ಇದು ನಂದು ಚಿಕ್ಕದಾಗಿ ಮಾಡಿದ್ದೀನಿ, ಸೊ ಅದಕ್ಕೆ ಇಷ್ಟು ಹಿಡಿಸ್ತಾ ಇಲ್ಲ. ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಈಗ ಎರಡು ಬೀಡನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಮತ್ತು ಈಗ ಇನ್ನೊಂದು ಬೀಡನ್ನೂ ಹಾಕ್ಬಿಟ್ಟು ಆ ಬೀಡನ್ನೂ ಕೂಡ ಬೀಡ್ ಲಾಕ್ ಏನು ಮಾಡಬೇಡಿ ಫ್ರೆಂಡ್ಸ್. ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಡೈರೆಕ್ಟಾಗಿ ಆ ಡಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ನಾವು ಅದನ್ನು ಸಿಂಗಲ್ ಕ್ರೋಶೆ ಮಾಡಬೇಕು. ನೋಡಿ ಸ್ವಲ್ಪ ಅದಕ್ಕೆ ಲೆಂತ್ ತೊಗೊಂಡ್ರೆ ಕರೆಕ್ಟಾಗಿ 3 ಬೀಡ್ಸು ಹಿಡಿಸುತ್ತೆ ಅದರಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಲ್ಯಾಂಟಾಗಿ ಬರುತ್ತೆ ಡಿಸೈನ್. ಇದು 1-2 ಹಾಕಿದರೆ ನಮಗೆ ಅಷ್ಟೊಂದು ಗೊತ್ತಾಗಲ್ಲ ಡಿಸೈನು. ಒಂದು 4ರಿಂದ 5 ಆ ಥರ ಹಾಕಿದ್ಮೇಲೆ ಗೊತ್ತಾಗುತ್ತೆ. ನೋಡಿ 3 ಬೀಡ್ ಇನ್ಸರ್ಟ್ ಮಾಡಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ 2 ಸತಿ ಮಾತ್ರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಇನ್ನೊಂದು ಈ ಥರ ಕಟ್ ಬೀಡ್ಸ್ನ ತೊಗೊಳ್ತೀನಿ. ನೋಡಿ ಬೀಡ್ ಇನ್ಸರ್ಟ್ ಆಯಿತು, ಆದಮೇಲೆ ಬೀಡ್ ಲಾಕು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ದಕ್ಕೆ ಸ್ವಲ್ಪ ಕಷ್ಟ ಆಯ್ತಲ್ವ 3 ಬೀಡ್ ಇನ್ಸರ್ಟ್ ಮಾಡೋದಕ್ಕೆ. ಅದಕ್ಕೆ ನಾನು ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ಲ್ಯಾಂಟಾಗಿ ನೋಡಿ ಸ್ವಲ್ಪ ಸ್ಲ್ಯಾಂಟಾಗಿ 3-4 ಚೈನ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ 1 ಮಾಡ್ತೀನಿ. ಸ್ವಲ್ಪ ನೋಡಿ ಅದಕ್ಕಿಂತ ಇದು ಲೆಂತಿಯಾಗಿ ಬಂತು. ಅದಾದಮೇಲೆ ಮತ್ತೆ ಈಗ ಇಲ್ಲಿ 5 ಚೈನ್ಸ್ 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಬೀಡ್ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಈ 5 ಚೈನ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಇದೇ ಥರ ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದು ಕೂಡ 10 ಡಬಲ್ ಕ್ರೋಶೆಸ್ನ ಫಿಲ್ ಮಾಡಿದ್ದೀನಿ. ಫಿಲ್ ಆಗಿದ ತಕ್ಷಣ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೊಂಡು ನೋಡಿ ಇಲ್ಲಿ ಪಕ್ಕದಲ್ಲಿರೋ ಈ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ಇದನ್ನು ಲಾಕ್ ಮಾಡ್ತೀನಿ. ನೋಡಿ ಲಾಕ್ ಮಾಡಿ ಮತ್ತೆ ಈಗ ಇಲ್ಲಿಂದ 3 ಬೀಡ್ಸ್ನ ಹಾಕಬೇಕು. ನೋಡಿ 3 ಬೀಡ್ಸ್ ತೊಗೊಂಡಿದ್ದೀನಿ. ಮೊದಲನೇ ಬೀಡ್ ಹಾಕಿದೆ, ಹಾಕ್ಬಿಟ್ಟು ನೋಡಿ ಇದೇ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗ್ಬಿಟ್ಟು ಅದನ್ನು ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಬೇಡಿ ಫ್ರೆಂಡ್ಸ್. ಬೀಡ್ ಇನ್ಸರ್ಟ್ ಆದಮೇಲೆ ಪಕ್ಕದಲ್ಲೇ ಹೋಗ್ಬಿಟ್ಟು ನೀವು ಸಿಂಗಲ್ ಕ್ರೋಶೆ ಮಾಡಿ. ನೋಡಿ 3 ಬೀಡ್ಸ್ನು ನಾನೀಗ ಹಾಕಿ ಈಗ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡಿ ಸೇಮ್ ಇದೇ ಥರ ನಾವು ಇನ್ನೂ 2 ಆರ್ಚ್ನ ಹಾಕ್ಕೋಬೇಕು. ನೋಡಿ ಇನ್ನೂ 2 ಈ ಥರ ಹಾಕ್ಕೊಂಬಿಟ್ಟು ಆಮೇಲೆ ಕುಚ್ಚಿಗೆ ಇದೇ ಥರ ಪ್ಲೇಸ್ನ ಬಿಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಫಿನಿಶ್ ಮಾಡಿದ್ದೀನಿ. ಒಂದು 4 ಆರ್ಚಸ್ನ ನಾನು ಹಾಕಿದ್ದೀನಿ. ಸೊ ಇದು ನೋಡಿ ಆದರೂ ಕೂಡ ನಾನು ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ, ಆದರೂ ಕೂಡ ಈ ಥರ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ 1 ಟೈಮ್ ಲಾಕ್ ಮಾಡಿ ನೆಕ್ಸ್ಟ್ ನಾವು ಬೀಡ್ ಇನ್ಸರ್ಟ್ ಮಾಡಿದ್ದೀವಿ. ಇಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ಮತ್ತೆ ಇಲ್ಲಿ ನಾವು ಇಲ್ಲಿ ನೋಡಿ ಇಲ್ಲಿ ಯಾವ ಥರ 3ರಿಂದ 4 ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಅಲ್ಲೂ ಅದೇ ಥರ ನೀವು ಇಲ್ಲೆಲ್ಲ ಕಡೆನೂ 4 ಸಿಂಗಲ್ ಕ್ರೋಶೆಸ್ನ ಮಾಡಿಕೊಂಡು ಈ ಥರ ಡಿಸೈನ್ನ ಸ್ಟಾರ್ಟ್ ಮಾಡಿ ಆವಾಗ ಒಂದ್ರ ಮೇಲೆ ಒಂದು ಈ ಥರ ಕೂತ್ಕೊಳ್ಳೋದಿಲ್ಲ. ಇಲ್ಲಿ ನೋಡಿ ಈ ಥರ ಇರಬೇಕಿದು, ಹೀಗಿರಬೇಕು, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೋಡಿದ್ರೆ ಇಲ್ಲಿ ಈ ಥರ ಬೀಡ್ಸ್ ಮೇಲೆ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಹೇಗೆ ನಾವು 4 ಸಿಂಗಲ್ ಕ್ರೋಶೆ ಹಾಕಿ ವರ್ಕ್ ಮಾಡಿದ್ದೀವೋ ಅದೇ ಥರ ಕಂಟಿನ್ಯೂ ಮಾಡಿ, ಅಷ್ಟೇ ಇನ್ನೇನಿಲ್ಲ.
ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನೋಡಿ ಇಲ್ಲಿ 5 ಚೈನ್ ಏನು ಹಾಕಿ ನಾವು ಗ್ಯಾಪ್ ಬಿಟ್ಟಿದ್ದೀವಲ್ವ ಅಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ. ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತಾ ಇಲ್ಲ, ಪ್ರೆಸೆಂಟ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಫುಲ್ ಸೌಂಡು. ಸೊ ಅದಕ್ಕೆ ಡೈರೆಕ್ಟಾಗಿ ಇಷ್ಟು ಮಾತ್ರ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು. ಈ ಡಿಸೈನ್ಗೆ ನಾವು 350 to 400ವರೆಗೂ ಚಾರ್ಜ್ ಮಾಡ್ಬೋದು. 300 ಅಂದರೆ ಕಡಿಮೆ ಆಗುತ್ತೆ. 350 to 400ವರೆಗೂ ನಾವು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡಿ. ಸೊ ಡಿಸೈನ್ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ಡಿಸೈನ್ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.